ಆ್ಯಕ್ಚುಲಿ ಕೋಟಿ ಫಿಲಮ್ ಸಾಂಗ್ಸು ಮತ್ತು ಟ್ರೈಲರ್ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗಿರುತ್ತೆ ನೀವೇ ಹೀರೋಯಿನ್ ಅಂತ. ಬಟ್ ಏನಾದ್ರು ನೀವು ಅವಾಗಲೇ ಅಲ್ಲಿ ಬೈಟ್ಸ್ ಕೊಡ್ತಾ ಇದ್ರಲ್ಲ, ಆ್ಯಕ್ಚುಲಿ ಕ್ಯಾಮ್ರಾಮನ್ಸ್ ಇದ್ರು ನೋಡಿದ್ದೀರ ಅನ್ಸುತ್ತೆ. ಅಯ್ಯೋ ಅವರು ಬಿಕ್ಲಿಕ್ಕೆ ಬಂದು ಮತ್ತೆ ನಮ್ಮ ಇದು ಲೋಗೋಸ್ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ, ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಹೌದು, ಏನು ಅನಿಸ್ತು ಹೇಳಿ? ಇಟ್ಸ್ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಖುಷಿ ಆಗ್ತಿದೆ. ನಾವು ಒಂದು ವರ್ಷದಿಂದ ಈ ಸಿನಿಮಾನ ಶೂಟ್ ಮಾಡ್ಕೊಂಡು ಬಂದ್ವಿ. ಅದು ಫೈನಲಿ ತೆರೆ ಮೇಲೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಆ್ಯಸ್ ಆರ್ಟಿಸ್ಟ್. ನಾನು ಹೇಳ್ದಂಗೆ ಕೋಟಿ ಸಿನಿಮಾ ನೋಡಿ ನನಗೆ ಕೋಟಿ ಸಿಕ್ಕಷ್ಟು ಖುಷಿ ಆಗ್ತಿದೆ. ಒಂದು ಅದ್ಭುತವಾದ ಸ್ಟೋರಿ ಲೈನ್, ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಆಗಲಿ ಅಥವಾ ಲವ್ ಆಗಲಿ, ಫೈಟ್ ಆಗಲಿ, ಒಂದು ಕಾಮನ್ ಮ್ಯಾನ್, ಒಂದು ಲೋವರ್ ಕ್ಲಾಸ್ ಮಿಡಲ್ ಕ್ಲಾಸ್ ಮನುಷ್ಯಂಗೆ ಏನೇನು ಲೈಫ್ ಸ್ಟ್ರಗಲ್ಸ್ ಇರುತ್ತೆ, ಸಾಲ ಇರುತ್ತೆ, ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಮೂವಿದ ಹೈಲೈಟ್ ಡೆಫಿನೆಟ್ಲಿ ಹುಲಿ ವೇಷ ಅಂತ ಹೇಳ್ಬೋದು. ನಾವು ಆ ಪೋರ್ಷನ್ ನಮಗೆ ಮೋಸ್ಟ್ ಚಾಲೆಂಜಿಂಗ್ ಪೋರ್ಷನ್ ಆಗಿತ್ತು. ತುಂಬಾ ಕಷ್ಟಪಟ್ಟಿದ್ವಿ. ಅದು ಕಷ್ಟಪಡೋದು ಎಲ್ಲರೂ ಕಷ್ಟಪಡ್ತಾರೆ, ಅದು ಇಟ್ಸ್ ನಾಟ್ ಅ ಬಿಗ್ ಥಿಂಗ್. ಬಟ್ ಅಷ್ಟು ಕಷ್ಟಪಟ್ಟು ಔಟ್ಪುಟ್ ಚೆನ್ನಾಗಿ ಬಂದಾಗ ಎಸ್ ಸಾರ್ಥಕ ಅನಿಸುತ್ತೆ. ಸೊ ಅಂಥದ್ದೊಂದು ಖುಷಿ ಆಗ್ತಿದೆ. ಎಸ್. ಇನ್ನೊಂದು, ಇವತ್ತು ಸೆಲೆಬ್ರಿಟಿ ಶೋ ಇತ್ತಲ್ವಾ, ಆಲ್ಮೋಸ್ಟ್ ಬಂದಿರೋಲ್ಲ ಒಂಥರ ಸೆಲೆಬ್ರಿಟಿಗಳೇ. ಸೊ ಅವ್ರಗಳ ರಿಯಾಕ್ಷನ್ಸ್ ಯಾವ ಥರ ಇತ್ತು ಮೂವಿ ನೋಡಿದ್ಮೇಲೆ ಅನ್ನೋದು? ಇಲ್ಲ, ನನಗೆ ಎಲ್ಲರೂ ಸುಮಾರು ಜನ ಬಂದ್ಬಿಟ್ಟು ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರಿಗೂ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಗ್ತಿದೆ, ಸೆಕೆಂಡ್ ಹಾಫ್ ತುಂಬಾ ಇಷ್ಟ ಆಗ್ತಿದೆ. ಪ್ರತಿಯೊಂದಕ್ಕೂ ಒಂದು ಕನೆಕ್ಷನ್ ಇದೆ ಸಿನಿಮಾದಲ್ಲಿ, ಸುಮ್ಮನೆ ಅನಿವಾರ್ಯವಾಗಿ ಒಂದು ಶೂಟ್ ಮಾಡಿಲ್ಲ. ಸೊ ಒಂಥರ ಎಂಗೇಜಿಂಗ್ ಆಗಿ ತೊಗೊಂಡೋಗುತ್ತೆ, ಒಂದು ಫ್ರೆಶ್ ಸ್ಟೋರಿ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಬಂದ್ಬಿಟ್ಟು ಒಂಥರ ಡಿಫ್ರೆಂಟ್ ಆಗಿತ್ತು ಸಿನಿಮಾ, ಅದೇ ಲೈಕ್ ತುಂಬ ಟೈಮ್ ಆಯ್ತಿತ್ತು ಒಂದು ಸಿನಿಮಾ ನೋಡಿದೆ ಅಂತ ಹೇಳ್ತಿದ್ದಾರೆ. ಸೊ ನಾವೆಲ್ಲೋ ಒಂದು ಕಡೆ ಗೆದ್ದಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಇನ್ನು ಜೂನ್ 14ಗೆ ನಿಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ ಥಿಯೇಟ್ರಲ್ಲೆಲ್ಲ. ಸೊ ಬಂದು ನೋಡುವಂಥ ಆಡಿಯನ್ಸಿಗೆ ನೀವು ಏನು ಹೇಳ್ತೀರಾ? ಯಾವ ಕಾರಣಕ್ಕೆ ಬಂದು ಮೂವಿನ ಥಿಯೇಟ್ರಲ್ಲೇ ನೋಡಬೇಕು ಅಂತ ಹೇಳ್ತೀರಾ? ಅದು ಒಂದು ನಾವು ನಮ್ಮ ಲೈಫಲ್ಲಿ ತುಂಬ ಬ್ಯುಸಿಯಾಗಿಬಿಡ್ತೀವಿ, ನಮ್ಮ ಓನ್ ಲೈಫಲ್ಲಿ. ಸೊ ಆ ಕ್ಷಣದಲ್ಲಿ ಒಂದು ಮಾಮೂಲಿ ಜನರು ಲೈಕ್ ಕಾಮನ್ ಮ್ಯಾನ್ ಅವರ ಸ್ಟ್ರಗಲ್ಸ್ ನಮ್ಗೆ ಗೊತ್ತಿರಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ಪಾಪ ಎಷ್ಟು ಕಷ್ಟ ಇರುತ್ತಲ್ಲ, ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ಸಣ್ಣ ಫ್ರಿಜ್ ತೊಗೊಳಕ್ಕೆ ಎಷ್ಟು ಕಷ್ಟ ಇರುತ್ತೆ. ಸೊ ಇಂಥ ಚಿಕ್ಕ ಪುಟ್ಟ ಸೂಕ್ಷ್ಮ ತುಂಬ ಚೆನ್ನಾಗಿ ನಮ್ಮ ಸಿನಿಮಾದಲ್ಲಿ ನಾವು ತೋರಿಸಿದ್ದೀವಿ. ನಾನು ಹೇಳ್ದಂಗೆ ಇದರಲ್ಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಒಂದು ಎಲಿಮೆಂಟ್ಸ್ ಇದೆ. ಫ್ಯಾಮಿಲಿ ಬಾಂಡ್, ಲವ್, ಡ್ರಾಮಾ, ಥ್ರಿಲ್ಲರ್, ಫೈಟ್ ಎಲ್ಲನೂ ಇದೆ. ಸೊ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾನ ನಾವು ಮಾಡಿದ್ದೀವಿ. ಖಂಡಿತ ನೀವು ಎಂಜಾಯ್ ಮಾಡ್ತೀರಾ. ನಿಮ್ಮ ಒಂದು ₹100ಗೆ ಮೋಸ ಹೋಗಲ್ಲ ಅಂತ ನಾನು ಹೆಮ್ಮೆಯಿಂದ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಇದು ಆ್ಯಕ್ಚುಲಿ ನನ್ನ ಜಸ್ಟ್ ಕ್ವಶನ್ ಅಷ್ಟೇ. ಅಂದರೆ ಯಾವ ಥರ ಅಂದರೆ ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡು ಎಷ್ಟು ಖುಷಿ ಆಯಿತು. ಒಂದು ಕಲರ್ಸ್ ಕನ್ನಡ ಟೀಮೇ ಇಲ್ಲಿತ್ತು. ಸೊ ಯಾವ ಥರ ಎಕ್ಸಾಕ್ಟ್ ಆಗಿದ್ರಿ ನೀವು, ಯಾವ ಥರ ಇರ್ಬೋದು ಏನು ಅಂತ ದೊಡ್ಡ ಸ್ಕ್ರೀನಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ? ತುಂಬ ಟೈಮ್ ನಂತರ ನನ್ನೊಂದು ಸಿನಿಮಾ ಬಂದಿದೆ. ಇದಕ್ಕಿಂತ ಮುಂಚಿನ ಒಂದು ಚಿಕ್ಕ ಸಿನಿಮಾ ಮಾಡಿದ್ದೆ, ಅದಷ್ಟು ಜನರಿಗೆ ರೀಚ್ ಆಗೋಕ್ಕೆ ಸಾಧ್ಯ ಆಗಿರಲಿಲ್ಲ ಲಾಕ್ಡೌನಿಂದ. ಸೊ ಅದ್ರ ನಂತರ ನಾನು ಡಿಸೈಡ್ ಮಾಡಿದೆ, ಒಂದು ನೆಕ್ಸ್ಟ್ ಒಂದು ಸಿನಿಮಾ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ ದೊಡ್ಡ ಆಸೆ ಇಟ್ಕೊಂಡು ಬಂದೆ. ಸೊ ಆ ದೊಡ್ಡ ಆಸೆ ನನಸಾದಾಗ ಆಬ್ವಿಯಸ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಗೆ ತುಂಬಾ ಒಂದು ದೊಡ್ಡ ವಿಷಯ ಇದು. ಬೆಳಗ್ಗಿಂದ ನಾನಂತೂ ಒಬ್ಬ ಆಡಿಯನ್ಸ್ ಥರ ಕುಣಿತಾ ಇದ್ದೀನಿ, ಯಾವಾಗ ನೋಡ್ತೀನೋ ಅಂತ. ಸೊ ಎಸ್, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೀವು ನಿಮ್ಮ ಒಂದು ಡ್ರೀಮ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ, ಅದು ಫೈನಲಿ ನನಸಾದಾಗ ಒಂಥರ ನಂಬಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಮಾತೇ ಬರ್ತಿಲ್ಲ ನನಗೆ. ಒಂಥರ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ನೀವು ಹೋಗ್ಬಿಟ್ಟು ಸಿನಿಮಾ ಜೂನ್ 14ಗೆ ಚಿತ್ರಮಂದಿರದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲನೂ ಕರ್ಕೊಂಡೋಗಿ ನೋಡಿದ್ರೆ ನಾನು ಇನ್ನೂ ಜಾಸ್ತಿ ಖುಷಿ ಪಡ್ತೀನಿ. ಸೊ ದಯವಿಟ್ಟು ಹೋಗಿ ನೋಡಿ, ಎಂಜಾಯ್ ಮಾಡ್ತೀರಾ ಅಂತ ನಾನು ಹೇಳ್ಬಾರ್ದು. +, ಕರ್ನಾಟಕ.